ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಸ್ವೀಟ್ ಪೊಟ್ಯಾಟೊ ಪೋಡಿ ಅಥವಾ ಗೆಣಸಿನ ಪೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸಂಜೆ ಹೊತ್ತಿಗೆ ಒಂದು ಬೆಸ್ಟ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಇದನ್ನು ಹೇಳ್ಬೋದು. ಮೊದಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು. ಪಕೋಡಾನ ಕಡಲೆ ಹಿಟ್ಟಲ್ಲಿ ಜಾಸ್ತಿಯಾಗಿ ನಾವು ಮಾಡ್ತೀವಿ. ಅರ್ಧ ಸ್ಪೂನಷ್ಟು ಓಮ್ ಕಾಳನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹಾಕೋಬೇಕು. ಆಗ ಅದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಥರ ನಿಮಗೆ ಅಷ್ಟು ಆಗಲ್ಲ. ಇದನ್ನು ಹಾಕೋಬೇಕು. 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು. ಚಿಟಿಕೆ ಹಿಂಗನ್ನು ಹಾಕೋಬೇಕು, ಅಂದರೆ 1/4 ಸ್ಪೂನ್ಗಿಂತನೂ ಕಮ್ಮಿ ಹಿಂಗೆ ಹಾಕೋಬೇಕು. 1 ಸ್ಪೂನಷ್ಟು ಉಪ್ಪು, ಜೊತೆಗೆ ಸ್ವಲ್ಪ 1/4 ಸ್ಪೂನ್ಗಿಂತನೂ ಕಮ್ಮಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಚೆನ್ನಾಗಿ ನಿಮಗೆ ಗರಿ ಗರಿಯಾಗಿ ಬರುತ್ತೆ ಪಕೋಡ. ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸುವಾಗ ಸ್ವಲ್ಪ ಖಾರದ ಪುಡಿ, ಅಚ್ಚ ಪುಡಿ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಪಕೋಡ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ. ಬೇಡ ಅಂದರೆ ಇದನ್ನು ಹಾಗೆ ಸ್ಕಿಪ್ ಮಾಡ್ಕೋಬೋದು. ಕಲ್ಲರಿಗಂತ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹದ ಇರಬೇಕು. ತುಂಬ ತೆಳು ಆಗಬಾರ್ದು. ನಿಮಗೆ ಗೆಣಸಿಂದ ಅದು ಕೋಟಿಂಗ್ ಎಲ್ಲ ಬಿಡುತ್ತೆ ಎಣ್ಣೆಯಲ್ಲಿ ಬಿಡುವಾಗ. ನಾವು ಸ್ವಲ್ಪ ದಪ್ಪನೇ ಇರಬೇಕು. ಇಲ್ಲಿ 2 ಗೆಣಸನ್ನು ಮೀಡಿಯಮ್ ಸೈಜ್ ಇದು ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ಸಿಪ್ಪೆ ತೆಗಿಬೇಕು. ಇದು ಆಲೂಗಡ್ಡೆ ಹೇಗೆ ನಾವು ಸಿಪ್ಪೆ ತೆಗೆದಿಡ್ತೀವಿ ಹಾಗೆಯೇ ಬೇಗ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಕೋಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಕಡಲೆ ಹಿಟ್ಟಿದ್ದು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಯಾವ ಶೇಪ್ಗೆ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ತುಂಬ ತೆಳು ಇದ್ರೂ ನಿಮಗೆ ಬಾಯಿಗೆ ಅದು ಸಿಗಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ಎಲ್ಲ ಪೀಸಸನ್ನು ಈ ಥರ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಮೊದಲಿಗೆ ಬಿಸಿ ಆಗಬೇಕು. ನೋಡಿ, ಈ ಥರ ಹಿಟ್ಟಲ್ಲಿ, ಕಡಲೆ ಹಿಟ್ಟಲ್ಲಿ ಇದನ್ನು ಡಿಪ್ ಮಾಡಿ ಎರಡೂ ಕಡೆಯೂ ಎಣ್ಣೆಯಲ್ಲಿ ಬಿಡಬೇಕು. ನಾವು ಎಣ್ಣೆಯಲ್ಲಿ ಬಿಡುವಾಗ ಮೊದಲಿಗೆ ಹೈ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ಗೆಣಸನ್ನು ಈ ಥರ ಡಿಪ್ ಮಾಡಿ ಬಿಡಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲೇ ನೀವು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬೇಗ ಬ್ರೌನ್ ಕಲರಿಗೆ ತಿರುಗುತ್ತೆ, ಆದರೆ ನಿಮಗೆ ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಹೈ ಫ್ಲೇಮ್ ಇಟ್ಟು ನಂತರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಎರಡೂ ಕಡೆಯೂ ನೀವು ಅದನ್ನು ಮುಚ್ಚಿ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಗೆಣಸು ಬೇಗ ಬೇಯುತ್ತೆ, ಆಲೂಗಡ್ಡೆ ಥರನೇ, ಇದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ. ಹಾಗಾಗಿ ಅದು ಬೇಗ ಬೆಂದೋಗುತ್ತೆ, ಬೇಗ ಆಗುತ್ತೆ. ಇದು ತುಂಬ ಈಸಿ ರೆಸಿಪಿ, ಜಾಸ್ತಿ ಹೊತ್ತೇ ಬೇಕಾಗಿಲ್ಲ ಇದಕ್ಕೆ. ಕಡಲೆ ಹಿಟ್ಟಿನ ಒಂದು ಹಿಟ್ಟನ್ನು ನೀವು ಕಲಸಿಟ್ರೆ ನಿಮಗೆ ಇದನ್ನು ದಿಢೀರಾಗಿ ಮಾಡ್ಕೋಬೋದು. ನಿಮಗೆ ಸಂಜೆ ಹೊತ್ತಿಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಇದನ್ನು ಹೇಳ್ಬೋದು. ರುಚಿನೂ ಹಾಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ನೋಡಿ, ಈ ಕಲ್ಲರಿಗೆ ಬಂದ ನಂತರ ತೆಗೆದ್ರೆ ಆಯಿತು. ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಒಂದೊಂದನ್ನೇ ಸೈಡಲ್ಲಿ ಈ ಥರ ಬಿಡಬೇಕು. ಮಧ್ಯದಲ್ಲಿ ಒಮ್ಮೆಲೆ ಹಾಕೋಕ್ಕೆ ಹೋಗಬೇಡಿ, ಎಣ್ಣೆ ಕೈಗೆ ಸಿಡಿಯುತ್ತೆ. ಸೈಡಲ್ಲಿ ಈಗ ಬಿಟ್ಟರೆ ಆಯಿತು. ನೀವು ಕಲಸುವಾಗ, ಅಂದರೆ ಕಡಲೆ ಹಿಟ್ಟು ರೆಡಿ ಮಾಡ್ಕೋತೀವಲ್ವ, ಆಗ ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು. ತುಂಬ ತೆಳು ಮಾಡಿಕೊಂಡ್ರೆ ನಿಮಗೆ ಅದು ಉಬ್ಬಿನೂ ಬರಲ್ಲ ಮತ್ತು ಗರಿಯಾಗಿಯೂ ಬರಲ್ಲ. ಹಾಗಾಗಿ ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ ನಿಮಗೆ ಈ ಥರ ನೋಡಿ ಉಬ್ಬಿ ಚೆನ್ನಾಗಿ ಬರುತ್ತೆ, ಕೋಟಿಂಗ್ ಬಿಡಲ್ಲ. ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ಕಲರ್ ಬಂದ ನಂತರ ನೀವು ಇದನ್ನು ತೆಗೆದ್ರೆ ಆಯಿತು. ಇದೇ ಹಿಟ್ಟಿಗೆ ಆಲೂಗಡ್ಡೆಯನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡ್ರೆ ನೀವು ಆಲೂಗಡ್ಡೆ ಪಕೋಡ ರೆಡಿ ಆಗುತ್ತೆ. ತುಂಬ ಸುಲಭವಾದ ರೆಸಿಪಿ ಇದು. ಬನ್ನಿ, ಈಗ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 2 ಹಿಡಿ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ, 3 ಹಸಿಮೆಣ್ಸಿನ್ಕಾಯಿ, ಸಣ್ಣ ಸೈಜ್ ಇದೊಂದು ಈರುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿದ್ರೆ ಆಯಿತು. ದಿಢೀರಾಗಿ ಚಟ್ನಿ ರೆಡಿ ಆಗುತ್ತೆ. ನೀವು ಬಜ್ಜಿ ಅಥವಾ ಪಕೋಡಕ್ಕೆ ಈ ಥರ ಸಿಂಪಲಾಗಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಚಟ್ನಿ ಈಗ ರೆಡಿಯಾಗಿದೆ. ಗೆಣಸಲ್ಲಿ ಹಲವು ಬಗೆಯ ನಾನಾ ರೀತಿಯ ರೆಸಿಪಿಯನ್ನು ನಾವು ಮಾಡ್ಬೋದು. ಈ ಕರಾವಳಿ ಕಡೆ, ಅಂದರೆ ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಕಾಯಿ ಹಾಲು
ಮತ್ತು ಗೆಣಸು ಜೊತೆ ಒಂದು ರೆಸಿಪಿಯನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.